ತುಲಾರಾಶಿಯವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂತಹದ್ದು, ವೃಥಾ ಸಂಚಾರ, ಫ್ರೂಟ್ಲೆಸ್ ಟ್ರಾವೆಲಿಂಗ್ ಉಂಟಾಗ್ತಕ್ಕಂತಹದ್ದು, ಅದೇ ರೀತಿಯಲ್ಲಿ ಬಂಧನ ಉಂಟಾಗ್ತಕ್ಕಂತಹ ಯೋಗ ಅಂತ ಹೇಳುತ್ತೆ. ಯಾವುದೇ ಗ್ರಹ ಅಷ್ಟಮ ಸ್ಥಾನಕ್ಕೆ ಬಂದಾಗ ನಿಮ್ಮ ಜಾತಕಗಳಲ್ಲಿ ಆಗಲಿ ಗೋಚಾರದಲ್ಲಿ ಆಗಲಿ ಶುಭ ಫಲವನ್ನು ಕೊಡೋದಿಲ್ಲ. ಗೋಚಾರದಲ್ಲಿ ಎಕ್ಸೆಪ್ಟ್ ಬುಧ ಅಂಡ್ ಶುಕ್ರ. ಬುಧ ಮತ್ತೆ ಶುಕ್ರ ಎರಡು ಗ್ರಹಗಳು ಮಾತ್ರ ಅಷ್ಟಮ ಸ್ಥಾನದಲ್ಲಿ ಶುಭ ಫಲವನ್ನು ಗೋಚಾರದಲ್ಲಿ ಕೊಡುತ್ತೆ. ಶನಿ ಸದ್ಯದ ಪರಿಸ್ಥಿತಿನಲ್ಲಿ ಪಂಚಮದಲ್ಲಿ ಇದ್ದಾನೆ. ಪಂಚಮದಲ್ಲಿ ಶನಿ ಇದ್ದಾಗ ಧನನಾಶ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ತಮ್ಮ ಮಕ್ಕಳಿಗೆ ಅಂದ್ರೆ ತುಲಾರಾಶಿಯವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೇ ಆಗಲಿ ಉದ್ಯೋಗದಲ್ಲೇ ಆಗಲಿ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ಮಾನಸಿಕವಾಗಿ ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಅವರು ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ಬರಬೇಕಾದಂತಹ ದುಡ್ಡುಗಳು ಬರೋದಿಲ್ಲ, ಸ್ಟ್ರಕ್ ಆಗಿರುತ್ತೆ ಅವೆಲ್ಲಾನು ಕೂಡ. ಹಾಗೇನೆ ಒಂದು ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇದೇ ಶನಿ ಮಾರ್ಚ್ 29ರ ನಂತರ 6ನೇ ಮನೆಗೆ ಬರ್ತಾನೆ. 6ನೇ ಮನೆಗೆ ಬಂದಾಗ ಧನಲಾಭ ಆಗತ್ತೆ, ಸಕಲ ಸೌಖ್ಯ ಪ್ರಾಪ್ತಿ ಆಗತ್ತೆ, ಸ್ತ್ರೀ ಸೌಖ್ಯ ಉಂಟಾಗ್ತಕ್ಕಂತಹದ್ದು, ಶತ್ರು ನಾಶ ಉಂಟಾಗ್ತಕ್ಕಂತಹದ್ದು, ಸಾಲದಿಂದ ಅಥವಾ ರೋಗದಿಂದ ವಿಮುಕ್ತಿಯನ್ನ ಪಡೀತಕ್ಕಂತಹದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥ, ಸೇವಕದಿಂದ ಲಾಭ ಉಂಟಾಗ್ತಕ್ಕಂಥದ್ದು, ಹೀಗೆ ಎಲ್ಲವನ್ನೂ ಕೂಡ ಶುಭ ಫಲಗಳನ್ನ ತುಲಾರಾಶಿಯವರು ಶನಿಯಿಂದ ಮಾರ್ಚ್ ನಂತರದಲ್ಲಿ ಅಂದ್ರೆ ಏಪ್ರಿಲಿಂದ ಪಡೀತಾರೆ. ಹಾಗಾಗಿ ತುಲಾರಾಶಿಯವರಿಗೆ ಈ ವರ್ಷ ಶುಭಾಶುಭ ಮಿಶ್ರ ಫಲಗಳು ಇದೆ ಅನ್ನೋದನ್ನು ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ ಹಾಫ್ ಅಲ್ಲಿ ಗುರುಬಲ ಇಲ್ಲ, ಸೆಕೆಂಡ್ ಹಾಫ್ ಅಲ್ಲಿ ಗುರುಬಲ ಬರುತ್ತೆ, ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಶನಿ ಬಲ ಕೂಡ ಬರುತ್ತೆ, ರಾಹುವಿನ ಬಲ ಕೂಡ ಈಗ ಸದ್ಯಕ್ಕಿದೆ, ಆಮೇಲೆ ಇರೋದಿಲ್ಲ. ಹಾಗಾಗಿ ಈ ರಾಹುಕೇತುಗಳಿಗೆ ಮತ್ತೆ ಸದ್ಯಕ್ಕೆ ಮೇ ಒಳಗೆ ನೀವು ಈ ಗುರು ಶನಿ ರಾಹುಕೇತುಗಳಿಗೆ ಶಾಂತಿಯನ್ನ ನವಗ್ರಹ ಪೂರ್ವಕವಾಗಿ ಮಾಡ್ಕೊಳ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ನೀವು ಗಣಪತಿಯ ಆರಾಧನೆಯನ್ನ, ಹರಿಹರರ ಆರಾಧನೆಯನ್ನ, ದುರ್ಗೆಯ ಆರಾಧನೆಯನ್ನ ಮಾಡ್ತಕ್ಕಂತಹದ್ದು, ನಿಮಗೆ ಏನು ಶ್ಲೋಕ ಸ್ತೋತ್ರಗಳು ಬರುತ್ತೆ ಅದನ್ನು ಹೇಳ್ಕೊಳ್ತಕ್ಕಂತಹದ್ದು, ಹಸುವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ನೀವು ಈ ಒಂದು ಯಾರು ಕಷ್ಟದಲ್ಲಿ ಇರ್ತಾರೆ ಅಥವಾ ಬಡವರು ಇರ್ತಾರೆ ಅದಕ್ಕೆ ಕೈಲಾದಂತಹ ಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇದಿಷ್ಟನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲಗಳು ಉಂಟಾಗತ್ತೆ.